ಸೋಮವಾರಪೇಟೆ ತಾಲೂಕಿನ ಗಣಗೂರು ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಶೋಭಾಯಾತ್ರೆ ನಡೆಯಿತು. ಗೋಣಿಮರೂರು ಬಸವೇಶ್ವರ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿ ಆವರಣದವರೆಗೆ ಭಾರತ ಮಾತೆಯ ಭಾವಚಿತ್ರ ಹಿಡಿದು ವೀರಗಾಸೆ, ಕಳಸ ಹೊತ್ತ ಮಹಿಳೆಯರು ಹಾಗೂ ನೂರಾರು ಹಿಂದೂ ಬಾಂಧವರು ವಾದ್ಯಗೋಷ್ಠಿಯೊಂದಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಮನೆಹಳ್ಳಿ ಮಠದ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ನಮ್ಮ ದೇಶವೊಂದ ಮಾತೃ ರಾಷ್ಟ್ರ ಅಂತ ಕರೆಯಲ್ಪಡುತ್ತೇವೆ. ಏಕೆಂದರೆ ಒಂದು ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಬೆಳೆಯಬೇಕಾದ್ರೆ ತಾಯಿ ಮುಖ್ಯ ಪಾತ್ರ ವಹಿಸ್ತಾಳೆ. ಈ ಒಳ್ಳೆಯ ಸಂಸ್ಕೃತಿಯಿಂದ ನಾಡಿಗೆ, ರಾಷ್ಟ್ರಕ್ಕೆ ಹಂಚುವ ಮೂಲಕ ಹೆಣ್ಣು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾಳೆ ಎಂದರು. ವಿಜೃಂಭಿಸ್ತಾ ಇದೆ, ನಮ್ಮ ಸನಾತನ ಧರ್ಮ ಬೆಳಗ್ತಾ ಇದೆ ಅಂತಕ್ಕಂಥದ್ದು. ಜಾಗತಿಕವಾಗಿ ಎಲ್ಲ ವಲಯಗಳಲ್ಲಿ ನಾವು ಇವತ್ತು ಸರ್ವತೋಮುಖವಾದ ಬೆಳವಣಿಗೆಯನ್ನ ಕಾಣ್ತಾ ಇದ್ದೀವಿ. ಜೊತೆಗೆ ಋಷಿಮುನಿಗಳ ಕನಸಾಗಿರ್ತಕ್ಕಂತಹ ಜಗದ್ಗುರು ಭಾರತ, ಈ ಕನಸನ್ನ ನಾವು ನನಸು ಮಾಡುವಲ್ಲಿ ಸಾಕ್ತಾ ಇದ್ದೇವೆ. ಅಖಂಡ ಹಿಂದೂಸ್ಥಾನ ಇತಿಹಾಸದ ಪುಟವನ್ನು ನಾವು ಧಾರ್ಮಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಋಷಿಮುನಿಗಳು, ಯೋಗಿಗಳು, ತ್ಯಾಗಿಗಳು, ಸಂತರು, ಮಹಾಂತರು ಇಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಂಡು ನಮ್ಮ ಭರತ ಭೂಮಿಯನ್ನ ಪುಣ್ಯವಾಗಿಸಿ ಮನುಕುಲದ ಒಳಿತಿಗೆ ಅವರ ಸಂತದಾಗಿದೆ. ಸಹಸ್ರಾರು ವರ್ಷಗಳ ಒಂದು ಸಮಯದಲ್ಲಿ ರಿಂದ ಇನ್ನಿಲ್ಲದ ದಾಳಿಗೆ ಈ ಮಣ್ಣು ಒಳಗಾದರೂ ಕೂಡ ತನ್ನ ಅಸ್ಮಿತೆಯನ್ನ ಎಂದೂ ಕಳೆದುಕೊಂಡಿಲ್ಲ. ಎಷ್ಟೇ ಬಾರಿ ಹೊರಭಾಗದವರಿಂದ ದಾಳಿಗೆ ಒಳಗಾದರೂ ಕೂಡ, ನಡೆದರೂ ಕೂಡ, ಒಮ್ಮೊಮ್ಮೆ ತನ್ನ ಹೊಳಪನ್ನ ಕಳೆದುಕೊಂಡಂತೆ ಕಂಡರೂ ಕೂಡ ಪರಕೀಯರ ದಾಳಿ, ದೇಶದೊಳಗಿನ ದುಷ್ಟಶಕ್ತಿಗಳ ಪ್ರಯತ್ನದ ಹೊರತಾಗಿಯೂ ಕೂಡ ಆಯಾ ಕಾಲದ ಘಟ್ಟದಲ್ಲಿ ಕೊಂಚ ಮಂಕಾಗಿದೆ ಅಂತ ರೀತಿಯಲ್ಲಿ ಕಾಣಿಸಿಕೊಂಡ್ರು ಕೂಡ ಯಾವತ್ತೂ ಕೂಡ ಇದು ಹಿಂದೆ ಬೀಳದೇನೆ ಮತ್ತೆ ತನ್ನ ಬೆಳಕನ್ನ ತೋರಿಸ್ತಾ, ಮೋಡ ಮರೆಯ ಸೂರ್ಯ ಹೇಗೆ ಮೋಡದ ಮರೆಯಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದ್ದ ಮನೋಹರ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರವ್ಯಾಪಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದ್ದು, ಇದು ಹಿಂದೂಗಳ ಒಗ್ಗಟ್ಟು ಪ್ರದರ್ಶನದ ಪ್ರಮುಖ ವೇದಿಕೆಯಾಗಿದೆ ಎಂದರು. ಹಿಂದೂ ಸಂಗಮ ಅಂತ ಇತ್ತು, ಅದು ಬಾಯಲ್ಲಿ ಇರ್ಬೋದು, ಮೊಬೈಲ್ನಲ್ಲಿ ಇರ್ಬೋದು, ಎಲ್ಲ ಕಡೆ ಇದೆ. ಹಾಗಾದ್ರೆ ಈ ಹಿಂದೂ ಸಂಗಮ ಅಂದ್ರೆ ಏನು, ಇದು ಯಾಕೆ ಅಂತ ಯೋಚನೆ ಮಾಡಿದಾಗ, ಹಿಂದೂ ಸಂಗಮ
ಅಂದರೆ ಏನಿಲ್ಲ, ಇಲ್ಲಿ ಬಂದು ಸೇರುವುದೇ. ನಾವು ಎಲ್ಲ ಜಾತಿ, ಎಲ್ಲ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಮತ, ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಪಂಗಡ, ಇದನ್ನೆಲ್ಲವನ್ನು ಬದಿಗಿಟ್ಟು ಏನು ನಮ್ಮ ಊರಿನ ಆಯೋಜಕರು ಒಂದು ಜಾಗದಲ್ಲಿ ಒಂದು ಸಮಯಕ್ಕೆ ಬರಬೇಕು ಅಂತ ಹೇಳಿದ್ದಾರೆ, ಅಲ್ಲಿ ಬಂದು ಸೇರುವುದೇ ಹಿಂದೂ ಸಂಗಮ. ಕೊಡಲಿಲ್ಲ, ಯಾಕೆಂದರೆ ಬಂದ ಮೇಲೆ ಇಲ್ಲಿ ಏನು ಸಿಗುತ್ತೆ, ಬಂದರೆ ಏನು ಲಾಭ, ಬಂದರೆ ಚೇರ್ ಸಿಗುತ್ತಾ, ಇದು ಯಾವುದೇ ಸ್ವಂತ ಆಲೋಚನೆ ಇಲ್ಲದೆ ಹಿಂದೂ ಸಮಾಜ ಒಟ್ಟು ಸೇರುವುದೇ ಹಿಂದೂ ಸಂಗಮ. ನಾವು ಹಿಂದೆ ಒಟ್ಟು ಸೇರದೇ ಇದ್ದಾಗ ಏನೆಲ್ಲ ಅನಾಹುತಗಳಾಗಿದೆ, ನಾವು ದಾಸ್ಯರಾಗಿದ್ದೇವೆ, ಇದನ್ನೆಲ್ಲವನ್ನು ನೆನಪು ಮಾಡಿದಾಗ ಹಿಂದೂಗಳು ಒಟ್ಟು ಸೇರುವುದು ಅನಿವಾರ್ಯ. ಇವತ್ತು ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ಸೇರಿದ್ದೇವೆ, ಅನಿವಾರ್ಯ, ಯಾವಾಗಲೂ ಇದು ಇರುವುದಿಲ್ಲ. ಇವತ್ತೊಂದು ದಿವಸ ನಾವು ನಮ್ಮೆಲ್ಲ ಭಾಷಣಗಳನ್ನು ನೀವು ಸಹಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಅತಿ ಹೆಚ್ಚು ತಾಯಂದಿರು ಇದ್ದಾರೆ. ನಾನು ಬೇರೆ ಬೇರೆ ಕಡೆ ಹಿಂದೂ ಸಂಗಮಕ್ಕೆ ಹೋದಾಗ 3 ಮಕ್ಕಳು ಬೇಕೇ. ಒಂದು ಅಂದರೆ ಅದು ಏಕ ಆಗ್ತದೆ, 2 ಆದರೆ ದ್ವಿತೀಯ ಆಗ್ತದೆ. ಬಹುತ್ವ ಅಂತ ಆಗಬೇಕಾದ್ರೆ 3ಕ್ಕಿಂತ ಹೆಚ್ಚು ಇರಬೇಕು. ಹಿಂದೆ ನಮ್ಮ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಕುಟುಂಬದ ಮೌಲ್ಯಗಳು ನಶಿಸ್ತಾ ಇದೆ. ಕುಟುಂಬಗಳು ಒಟ್ಟು ಸೇರಬೇಕು. ಒಟ್ಟು ಸೇರಿದಾಗ ಅದರಲ್ಲಿ ಕುಟುಂಬ ಪ್ರಬೋಧನದ ಕೆಲವು ಮೌಲ್ಯಗಳಿದೆ. ಭಜನ್ ಭೋಜನ್. ಭಜನ್ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಭಜನೆ ಮಾಡಬೇಕು. ಈಗ ಭಜನೆಗಳು ನಿಲ್ತಾ ಇದೆ. ವಾರಕ್ಕೆ ಒಮ್ಮೆ ಆದರೂ ಮನೆಯಲ್ಲಿ ಭಜನೆ ಮಾಡಬೇಕು. ಭೋಜನ್ ಅಂತ ಹೇಳಿದ್ರೆ ಊಟ ಮಾಡುವುದು. ನಾವು ಈಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದು ಕಡಿಮೆ ಆಗಿದೆ. ಅಂದರೆ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಒತ್ತಡ, ಅಂದರೆ ಇದು ನಾವು ಭಾರತ ದೇಶವನ್ನು ಭಾರತ ಮಾತೆ ಅಂತ ಹೇಳ್ತೀವಿ. ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ಆಯಾಯ ರಾಷ್ಟ್ರವನ್ನು ಪಿತೃ ಸಮಾನವಾಗಿ ನೋಡ್ತದೆ. ಜಗತ್ತಿನಲ್ಲಿರುವ ಒಂದೇ ರಾಷ್ಟ್ರ ಭಾರತ, ಅದು ತನ್ನ ದೇಶವನ್ನು ಮಾತೃ ಸ್ವರೂಪವಾಗಿ ನೋಡ್ತದೆ. ಯಾಕೆಂದರೆ ಈ ದೇಶ, ಈ ಭೂಮಿ ನಮಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡುತ್ತೆ. ನಾವು ಏನೇ ತಪ್ಪು ಮಾಡಿದರೂ ಅದನ್ನು ಸಹಿಸ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಸಂಗತಿಗಳನ್ನು ಕೊಡ್ತದೋ ಅದನ್ನೆಲ್ಲವನ್ನು ತಾಯಿಯ ರೂಪದಲ್ಲಿ ನೋಡಿದ್ದೀವಿ. ಅದು ನೀರಿರ್ಬೋದು. ಈಗ ನೀರನ್ನು ನಾವು ಗಂಗಾ ಮಾತೆ, ಕಾವೇರಿ ಮಾತೆ, ಈ ಥರ ಯಾವುದೆಲ್ಲ ನದಿಗಳಿದೆ, ಸಾವಿರಾರು ನದಿಗಳಿವೆ ನಮ್ಮ ದೇಶದಲ್ಲಿ. ಎಲ್ಲ ನದಿಗಳ ಹೆಸರನ್ನು ಬರೆದಾಗ ಎಲ್ಲವೂ ಹೆಣ್ಣು ಮಕ್ಕಳದೇ ಹೆಸರು. ಅದರಲ್ಲಿ ಒಂದು ಮಾತ್ರ ಅಸ್ಸಾಮಿನಲ್ಲಿರುವಂತಹ ಬ್ರಹ್ಮಪುತ್ರ ನದಿ, ಒಂದು ಗಂಡು ಹೆಸರಿದೆ. ಅಂದರೆ ನೀರು ನಮಗೆ ಜೀವನಕ್ಕೆ ಅತಿ ಮುಖ್ಯ. ಅದಕ್ಕೋಸ್ಕರ ಅದನ್ನು ತಾಯಿಯ ರೂಪದಲ್ಲಿ ನೋಡ್ತೀವಿ. ಕಾರ್ಯಕ್ರಮದಲ್ಲಿ ಹುಲಿಮನೆ ಮಾದಪ್ಪ, ಹಿಂದೂ ಸಂಗಮ ಮಹಿಳಾ ಅಧ್ಯಕ್ಷೆ MR ಪುಟ್ಟಲಕ್ಷ್ಮಿ, ಮಂಡಲ ಅಧ್ಯಕ್ಷ ಬಟ್ಟೆನ ಈರಪ್ಪ ಪಾಲ್ಗೊಂಡಿದ್ರು.